ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 5ನೇ ತರಗತಿಯ ಮಕ್ಕಳಿಗಾಗಿ ಗುಣಾಕಾರ ಕೆಲವೊಂದು ಲೆಕ್ಕಗಳನ್ನು ಕಲಿಯೋಣ. 97 ಗುಂಡ್ಲೆ 289. ಇಲ್ಲಿ ನಾವು ಮೇಲಿನ ಅಂಕಿಗಳು 2 ಇವೆ, ಕೆಳಗಿನ ಅಂಕಿಗಳು 3 ಇವೆ. ಹಾಗಾಗಿ ನಾವೇನು ಮಾಡೋಣ, ಮೊದಲು ಈ 9ರಿಂದ ಇವು 2 ಅಂಕಿಗಳನ್ನು ಒಂದೊಂದಾಗಿ ಗುಣಿಸೋಣ. ನಂತರ 8ರಿಂದ ಇವು 2 ಅಂಕಿಗಳನ್ನು ಗುಣಿಸೋಣ. ನಂತರ 2ರಿಂದ ಇವು 2 ಅಂಕಿಗಳನ್ನು ನಾವು ಗುಣಿಸ್ಕೊಳ್ಳೋಣ. ಇಲ್ಲಿ ಮೊದಲು ನಾವು 9ರಿಂದ ಗುಣಿಸೋಣ. 9 7 63. ಇಲ್ಲಿ ನಾವು 6 ಕೈಲವನ್ನು ಮೇಲೆ ಇಟ್ಟು ಕೆಳಗಡೆ 3 ಬರೆದುಕೊಳ್ಳೋಣ. 9 9 81. ಈ 81ರಲ್ಲಿ ಈ ಕೈಲ 6 ಸೇರಿಸಿದರೆ 87. ಈಗ ನಾವು 9ರಿಂದ ಗುಣಿಸಿ ಆಗಿದೆ. ಈಗ ನಾವು ಈ 3ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 8ರಿಂದ ಗುಣಿಸೋಣ. 8 7 56. 5 ಸೈಡಿಗೆ ಕೈಲವನ್ನು ಇಟ್ಟು ಇಲ್ಲಿ ನಾವು 7ರ ಕೆಳಗಡೆ 6 ಬರೆದುಕೊಳ್ಳೋಣ. 8 9 72. 72ರಲ್ಲಿ ಈ ಕೈಲ 5 ಸೇರಿಸಿದರೆ 77. ಈಗ ನಾವು ಈ 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆ ಅಂದರೆ ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 7 14. ಒಂದು ಕೈಲ ಇಲ್ಲಿ ಸೈಡಿಗೆ ಇಟ್ಟು ಇಲ್ಲಿ 4 ಬರೆದುಕೊಳ್ಳೋಣ. 2 9 18. 18ರಲ್ಲಿ ಈ ಕೈಲ 1 ಸೇರಿಸಿದರೆ 19. ಈಗ ನಾವು ಈ ಇಷ್ಟು ಮೇಲಿನ ಅಂಕಿಗಳನ್ನು ಹಾಗೂ ಇಲ್ಲಿರುವ ಅಂಕಿಗಳನ್ನು ಒಂದೊಂದಾಗಿ ನಾವು ಇಲ್ಲಿ ಕಂಬ ಸಾಲಿನಲ್ಲಿ ಕೂಡಿಸಿಕೊಳ್ಳೋಣ. 3ರ ಕೆಳಗಡೆ ಅಧಿಕ ಚಿಹ್ನೆ ಇದೆ, ಹಾಗಾಗಿ ಇಲ್ಲಿ 3 ಅಂತ ಬರೆಯೋಣ. 7ರಲ್ಲಿ 6 ಕೂಡಿಸಿದರೆ 13. ಕೈಲ 1 ಮೇಲೆ ಇಟ್ಟು ಕೆಳಗಡೆ 3 ಬರೆದುಕೊಳ್ಳೋಣ. 8 7 4 ಹಾಗೂ ಈ ಕೈಲ 1 ಕೂಡಿಸಿದರೆ 20. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 7 9 ಹಾಗೂ ಈ 2 ಕೂಡಿಸಿದರೆ 18. ಮೇಲೆ 1 ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. ಈ 1ರಲ್ಲಿ ಈ ಕೈಲ 1 ಸೇರಿಸಿದರೆ 2. ಉತ್ತರ 28,033. ನೆಕ್ಸ್ಟ್ 88 ಗುಂಡ್ಲೆ 347. 7 8 56. 5 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 7 8 56. 56ರಲ್ಲಿ ಈ ಕೈಲ 5 ಸೇರಿಸಿದರೆ 61. 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 4ರಿಂದ ಗುಣಿಸೋಣ. 4 8 32. 3 ಇಲ್ಲಿ ಸೈಡಿಗೆ ಕೈಲವನ್ನು ಇಟ್ಟು ಇಲ್ಲಿ 2 ಬರೆದುಕೊಳ್ಳೋಣ. 4 8 32. 32ರಲ್ಲಿ ಈ ಕೈಲ 3 ಸೇರಿಸಿದರೆ 35. 2ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 3ರಿಂದ ಗುಣಿಸೋಣ. 3 8 24. 2 ಇಲ್ಲಿ ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 3 8 24. 24ರಲ್ಲಿ ಈ ಕೈಲ 2 ಸೇರಿಸಿದರೆ 26. 6 1ರಲ್ಲಿ 2 ಕೂಡಿಸಿದರೆ 3. 6 + 5 + 4 ಕೂಡಿಸಿದರೆ 15. ಮೇಲೆ 1 ಕೈಲ ಕೆಳಗಡೆ 5 ಬರೆದುಕೊಳ್ಳೋಣ. 3 6 ಹಾಗೂ ಈ ಕೈಲ 1 ಸೇರಿಸಿದರೆ 10. ಮೇಲೆ 1 ಕೈಲ ಕೆಳಗಡೆ 0. 2ರಲ್ಲಿ ಈ ಕೈಲ 1 ಸೇರಿಸಿದರೆ 3. ಉತ್ತರ 30,536. ನೆಕ್ಸ್ಟ್ 67 ಗುಂಡ್ಲೆ 359. 9 7 63. 6 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 3 ಬರೆದುಕೊಳ್ಳೋಣ. 9 6 54. 54ರಲ್ಲಿ ಕೈಲ 6 ಸೇರಿಸಿದರೆ 60. 3ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 5ರಿಂದ ಗುಣಿಸೋಣ. 5 7 35. 3 ಸೈಡಿಗೆ ಕೈಲವನ್ನು ಇಟ್ಟು 0ಯ ಕೆಳಗಡೆ 5 ಬರೆದುಕೊಳ್ಳೋಣ. 5 6 30. 30ರಲ್ಲಿ ಕೈಲ 3 ಸೇರಿಸಿದರೆ 33. 5ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 3ರಿಂದ ಗುಣಿಸೋಣ. 3 7 21. 2 ಸೈಡಿಗೆ ಕೈಲವನ್ನು ಇಟ್ಟು 3ರ ಕೆಳಗಡೆ 1 ಬರೆದುಕೊಳ್ಳೋಣ. 3 6 18. 18ರಲ್ಲಿ ಈ ಕೈಲ 2 ಸೇರಿಸಿದರೆ 20. 3 0ಯಲ್ಲಿ 5 ಕೂಡಿಸಿದರೆ 5.
6 3 ಹಾಗೂ ಈ ಕೈಲ 1 ಸೇರಿಸಿದರೆ 10, ಮೇಲೆ 1 ಕೈಲ ಕೆಳಗಡೆ 0, 3ರಲ್ಲಿ ಕೈಲ 1 ಸೇರಿಸಿದರೆ 4 ಹಾಗೂ ಇದು 2. ಉತ್ತರ 24,053. ನೆಕ್ಸ್ಟ್ 27 ಗುಂಡ್ಲೆ 678. 8 7 56, 5 ಮೇಲೆ ಕೈಲವನ್ನಿಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 8 2 16, 16ರಲ್ಲಿ ಕೈಲ 5 ಸೇರಿಸಿದರೆ 21. 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 7ರಿಂದ ಗುಣಿಸೋಣ. 7 7 49, 4 ಸೈಡಿಗೆ ಕೈಲವನ್ನು ಇಟ್ಟು 1ರ ಕೆಳಗಡೆ 9 ಬರೆದುಕೊಳ್ಳೋಣ. 7 2 14, 14ರಲ್ಲಿ ಈ ಕೈಲ 4 ಸೇರಿಸಿದರೆ 18. 9ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. 6 7 42, 4 ಸೈಡಿಗೆ ಕೈಲವನ್ನು ಇಟ್ಟು 8ರ ಕೆಳಗಡೆ 2 ಬರೆದುಕೊಳ್ಳೋಣ. 6 2 12, 12ರಲ್ಲಿ ಕೈಲ 4 ಸೇರಿಸಿದರೆ 16. 6 1ರಲ್ಲಿ 9 ಕೂಡಿಸಿದರೆ 10, ಮೇಲೆ 1 ಕೈಲ ಕೆಳಗಡೆ 0, 2 + 8 + 2 + 1 ಕೂಡಿಸಿದರೆ 13, ಮೇಲೆ 1 ಕೈಲ ಕೆಳಗಡೆ 3, 1 6 ಹಾಗೂ ಈ ಕೈಲ 1 ಸೇರಿಸಿದರೆ 8 ಹಾಗೂ ಇದು 1. ಉತ್ತರ 18,306. ನೆಕ್ಸ್ಟ್ 49 ಗುಂಡ್ಲೆ 829. 9 9 81, 8 ಮೇಲೆ ಕೈಲವನ್ನು ಬರೆದು ಕೆಳಗಡೆ 1 ಬರೆದುಕೊಳ್ಳೋಣ. 9 4 36, 36ರಲ್ಲಿ ಈ ಕೈಲ 8 ಸೇರಿಸಿದರೆ 44. 1ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 9 18, 1 ಸೈಡಿಗೆ ಕೈಲವನ್ನು ಇಟ್ಟು 4ರ ಕೆಳಗಡೆ 8 ಬರೆದುಕೊಳ್ಳೋಣ. 2 4 8, 8ರಲ್ಲಿ ಈ ಕೈಲ 1 ಸೇರಿಸಿದರೆ 9. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 8ರಿಂದ ಇವೆರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 8 9 72, 7 ಸೈಡಿಗೆ ಕೈಲವನ್ನು ಇಟ್ಟು 9ರ ಕೆಳಗಡೆ 2 ಬರೆದುಕೊಳ್ಳೋಣ. 8 4 32, 32ರಲ್ಲಿ ಈ ಕೈಲ 7 ಸೇರಿಸಿದರೆ 39. 1 4ರಲ್ಲಿ 8 ಕೂಡಿಸಿದರೆ 12, ಮೇಲೆ 1 ಕೈಲ ಕೆಳಗಡೆ 2, 4 + 9 + ನೆಕ್ಸ್ಟ್ 36 ಗುಂಡ್ಲೆ 288. 8 6 48, 4 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 8 3 24, 24ರಲ್ಲಿ ಈ ಕೈಲ 4 ಸೇರಿಸಿದರೆ 28. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 8ರಿಂದ ಗುಣಿಸೋಣ. 8 6 48, 4 ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 8 3 24, 24ರಲ್ಲಿ ಕೈಲ 4 ಸೇರಿಸಿದರೆ 28. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 6 12, 1 ಕೈಲ ಸೈಡಿಗೆ ಇಟ್ಟು 8ರ ಕೆಳಗಡೆ 2 ಬರೆದುಕೊಳ್ಳೋಣ. 2 3 6, 6ರಲ್ಲಿ ಕೈಲ 1 ಸೇರಿಸಿದರೆ 7. 8 8ರಲ್ಲಿ 8 ಕೂಡಿಸಿದರೆ 16, ಮೇಲೆ 1 ಕೈಲ ಕೆಳಗಡೆ 6, 2 + 8 + 2 + 1 ಕೂಡಿಸಿದರೆ 13, ಮೇಲೆ 1 ಕೈಲ ಕೆಳಗಡೆ 3, 2 + 7 + 1 ಸೇರಿಸಿದರೆ 10. ಉತ್ತರ 10,368. ನೆಕ್ಸ್ಟ್ 29 ಗುಂಡೆ 674. 4 9 36, 3 ಮೇಲೆ ಕೈಲವನ್ನಿಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 4 2 8, 8ರಲ್ಲಿ ಕೈಲ 3 ಸೇರಿಸಿದರೆ 11. 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 7ರಿಂದ ಇವೆರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 7 9 63, 6 ಸೈಡಿಗೆ ಇಲ್ಲಿ ಕೈಲವನ್ನು ಇಟ್ಟು 1ರ ಕೆಳಗಡೆ 3 ಬರೆದುಕೊಳ್ಳೋಣ. 7 2 14, 14ರಲ್ಲಿ ಈ ಕೈಲ 6 ಸೇರಿಸಿದರೆ 20. 3ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 6ರಿಂದ ಗುಣಿಸೋಣ. 6 9 54, 5 ಸೈಡಿಗೆ ಕೈಲವನ್ನು ಇಟ್ಟು 0ಯ ಕೆಳಗಡೆ 4 ಬರೆದುಕೊಳ್ಳೋಣ. 6 2 12, 12ರಲ್ಲಿ ಈ ಕೈಲ 5 ಸೇರಿಸಿದರೆ 17. ಈಗ ಈ ಮೇಲಿನ ಅಂಕಿಗಳನ್ನು ಹಾಗೂ ಈ ಕೆಳಗಿನ ಅಂಕಿಗಳನ್ನು ಕೂಡಿಸ್ಕೊಳ್ಳೋಣ. 6 1ರಲ್ಲಿ 3 ಕೂಡಿಸಿದರೆ 4, 1ರಲ್ಲಿ 4 ಕೂಡಿಸಿದರೆ 5,
2ರಲ್ಲಿ 7 ಕೂಡಿಸಿದರೆ 9 ಹಾಗೂ ಇದು 1. ಉತ್ತರ 19,546. ನೆಕ್ಸ್ಟ್ 86 ಗುಂಡ್ಲೆ 249. 9 54. 5 ಮೇಲೆ ಕೈಲವನ್ನು ಇಟ್ಟುಕೊಂಡು ಕೆಳಗಡೆ 4 ಬರೆದುಕೊಳ್ಳೋಣ. 9 8 72. 72ರಲ್ಲಿ ಕೈಲ 5 ಸೇರಿಸಿದರೆ 77. 4ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 4ರಿಂದ ಇವೆರಡು ಅಂಕಿಗಳನ್ನು ಕೂಡಿಸಿಕೊಳ್ಳೋಣ. 4 24. 2 ಸೈಡಿಗೆ ಕೈಲವನ್ನು ಇಟ್ಟು 7ರ ಕೆಳಗಡೆ 4 ಬರೆದುಕೊಳ್ಳೋಣ. 4 8 32. 32ರಲ್ಲಿ ಕೈಲ 2 ಸೇರಿಸಿದರೆ 34. 4ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಇವೆರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 2 6 12. 1 ಕೈಲ ಸೈಡಿಗೆ ಇಟ್ಟು 4ರ ಕೆಳಗಡೆ 2 ಬರೆದುಕೊಳ್ಳೋಣ. 2 8 16. 16ರಲ್ಲಿ ಕೈಲ 1 ಸೇರಿಸಿದರೆ 17. 4 7ರಲ್ಲಿ 4 ಕೂಡಿಸಿದರೆ 11. ಮೇಲೆ 1 ಕೈಲ ಕೆಳಗಡೆ 1. 7 + 4 + 2 ಪ್ಲಸ್ ಈ ಕೈಲ 1 ಸೇರಿಸಿದರೆ 14. ಮೇಲೆ 1 ಕೈಲ ಕೆಳಗಡೆ 4. 3 + 7 ಪ್ಲಸ್ ಈ ಕೈಲ 1 ಸೇರಿಸಿದರೆ 11. ಮೇಲೆ 1 ಕೈಲ ಕೆಳಗಡೆ 1. 1ರಲ್ಲಿ ಈ ಕೈಲ 1 ಸೇರಿಸಿದರೆ 2. ಉತ್ತರ 21,414. ನೆಕ್ಸ್ಟ್ 85 ಗುಂಡ್ಲೆ 648. 8 5 40. 4 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 8 8 64. 64ರಲ್ಲಿ ಈ ಕೈಲ 4 ಸೇರಿಸಿದರೆ 68. 0 ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 4ರಿಂದ ಇವೆರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 4 5 20. 2 ಸೈಡಿಗೆ ಕೈಲವನ್ನು ಇಟ್ಟು 8ರ ಕೆಳಗಡೆ 0 ಬರೆದುಕೊಳ್ಳೋಣ. 4 8 32. 32ರಲ್ಲಿ ಕೈಲ 2 ಸೇರಿಸಿದರೆ 34. 0 ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 6ರಿಂದ ಇವೆರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 6 5 30. 3 ಸೈಡಿಗೆ ಕೈಲವನ್ನಿಟ್ಟು 4ರ ಕೆಳಗಡೆ 0 ಬರೆದುಕೊಳ್ಳೋಣ. 6 8 48. 48ರಲ್ಲಿ ಈ ಕೈಲ 3 ಸೇರಿಸಿದರೆ 51. 0 8 6 4 10. ಮೇಲೆ 1 ಕೈಲ ಕೆಳಗಡೆ 0. 3 1 ಹಾಗೂ ಈ ಕೈಲ 1 ಸೇರಿಸಿದರೆ 5 ಹಾಗೂ ಇದು 5. ಉತ್ತರ 55,080. ನೆಕ್ಸ್ಟ್ 76 ಗುಂಡ್ಲೆ 867. 7 6 42. 4 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 7 7 49. 49ರಲ್ಲಿ ಈ ಕೈಲ 4 ಸೇರಿಸಿದರೆ 53. 2ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 6ರಿಂದ ಈ ಎರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 6 6 36. 3 ಸೈಡಿಗೆ ಕೈಲವನ್ನು ಇಟ್ಟು 3ರ ಕೆಳಗಡೆ 6 ಬರೆದುಕೊಳ್ಳೋಣ. 6 7 42. 42ರಲ್ಲಿ ಕೈಲ 3 ಸೇರಿಸಿದರೆ 45. 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 8ರಿಂದ ಗುಣಿಸೋಣ. 8 6 48. 4 ಸೈಡಿಗೆ ಕೈಲವನ್ನು ಇಟ್ಟು 5ರ ಕೆಳಗಡೆ 8 ಬರೆದುಕೊಳ್ಳೋಣ. 8 7 56. 56ರಲ್ಲಿ ಈ ಕೈಲ 4 ಸೇರಿಸಿದರೆ 60. 2 3ರಲ್ಲಿ 6 ಕೂಡಿಸಿದರೆ 9. 5 + 5 + 8 ಕೂಡಿಸಿದರೆ 18. ಮೇಲೆ 1 ಕೈಲ ಕೆಳಗಡೆ 8. 4ರಲ್ಲಿ ಈ ಕೈಲ 1 ಸೇರಿಸಿದರೆ 5 ಹಾಗೂ ಇದು 6. ಉತ್ತರ 65,892. ನೆಕ್ಸ್ಟ್ 93 ಗುಂಡ್ಲೆ 419. 9 3 27. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 7 ಬರೆದುಕೊಳ್ಳೋಣ. 9 9 81. 81ರಲ್ಲಿ ಕೈಲ 2 ಸೇರಿಸಿದರೆ 83. 7ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 3 3. 1 9 9. 3ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 4ರಿಂದ ಗುಣಿಸೋಣ. 4 3 12. ಸೈಡಿಗೆ 1 ಕೈಲವನ್ನು ಇಟ್ಟು 9ರ ಕೆಳಗಡೆ 2 ಬರೆದುಕೊಳ್ಳೋಣ. 4 9 36. 36ರಲ್ಲಿ ಈ ಕೈಲ 1 ಸೇರಿಸಿದರೆ 37. 7 3ರಲ್ಲಿ 3 ಕೂಡಿಸಿದರೆ 6. 8 + 9 + 2 ಕೂಡಿಸಿದರೆ 19. ಮೇಲೆ 1 ಕೈಲ ಕೆಳಗಡೆ 9.
7ರಲ್ಲಿ ಕೈಲ 1 ಸೇರಿಸಿದರೆ 8 ಹಾಗೂ ಇದು 3. ಉತ್ತರ 38,967. ನೆಕ್ಸ್ಟ್ 68 ಗುಣ್ಲೆ 159. 9 8 72. 7 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 9 6 54. 54ರಲ್ಲಿ ಕೈಲ 7 ಸೇರಿಸಿದರೆ 61. 2ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 5ರಿಂದ ಗುಣಿಸೋಣ. 5 8 40. 4 ಸೈಡಿಗೆ ಕೈಲವನ್ನು ಇಟ್ಟು 1ರ ಕೆಳಗಡೆ 0 ಬರೆದುಕೊಳ್ಳೋಣ. 5 6 30. 30ರಲ್ಲಿ ಕೈಲ 4 ಸೇರಿಸಿದರೆ 34. 0ಯ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಇವೆರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 1 8 8. 1 6 6. 2 1. 6 + 4 + 8 ಕೂಡಿಸಿದರೆ 18. ಮೇಲೆ 1 ಕೈಲ ಕೆಳಗಡೆ 8. 3 + 6 + 1 ಕೂಡಿಸಿದರೆ 10. ಉತ್ತರ 10,812. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.